ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ವಿಡಿಯೋವನ್ನು ನೋಡುವ ಮುನ್ನ ಎಲ್ಲರೂ ಓಂ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಈ ಬ್ರಹ್ಮಯ್ಯ ಸ್ವಾಮಿಯವರು ಒಂದು ಕಾಲಜ್ಞಾನದ ಪ್ರಕಾರ ವೃಷಭ ರಾಶಿಯವರ ಸಂಪೂರ್ಣ ಜಾತಕ ಇವಾಗ ಬಿಚ್ಚಿಡಲಾಗಿದೆ. ನೀವು ಯಾವುದೇ ಕೆಲಸದಲ್ಲಿದ್ದರೂ ಕೂಡ ಅದನ್ನು 10 ನಿಮಿಷಗಳ ಕಾಲ ನೀವು ಅದನ್ನು ಬಿಟ್ಟು ಈ ವಿಡಿಯೋವನ್ನು ಗಮನದಿಂದ ನೀವು ಕೇಳಿದರೆ 100ಕ್ಕೆ 100 ಲಾಭ ನಿಮ್ಮದಾಗುತ್ತೆ. ಏಕೆಂದರೆ ಬ್ರಹ್ಮಯ್ಯರವರು ಸಾಮಾನ್ಯರಲ್ಲ. ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಅವರು ಹೇಳಿದ್ದು ಯಾವುದು ಸುಳ್ಳಾಗಿಲ್ಲ. ಅದು ದೈವ ಸಮಾನ. ಸಾವಿರಾರು ವರ್ಷಗಳ ಹಿಂದೆಯೇ ಅವರು ಹೇಳಿದ ವಿಷಯಗಳು ಇಂದಿಗೂ ನಿಜ ಆಗ್ತಾನೇ ಇವೆ. ಅವರ ಮಾತಿನ ಶಕ್ತಿ ಅಷ್ಟೊಂದು ಮಹತ್ವವಾಗಿದೆ. ಬ್ರಹ್ಮಯ್ಯರವರು ವೃಷಭ ರಾಶಿಯವರ ಕುರಿತು ಹೇಳಿದ್ದು ಕೇಳೋದಕ್ಕೆ ನಿಮಗೆ ಅದೃಷ್ಟ ಇರಬೇಕು. ಹಲವು ಜನ್ಮಗಳ ಪುಣ್ಯದಿಂದಲೇ ಈ ವಿಡಿಯೋ ನಿಮಗೆ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬಹುದು. ಆದ್ದರಿಂದ ಕೊನೆಯವರೆಗೂ ವಿಡಿಯೋವನ್ನು ಗಮನ ಕೊಟ್ಟು ಕೇಳಿ. ನಿಮಗೆ ಏನು ಒಳಿತು ಏನು ತಪ್ಪು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಯಾವ ಕಾರ್ಯಗಳನ್ನು ಮಾಡಬೇಕು, ಯಾವುವು ತಪ್ಪಿಸ್ಬೇಕು ಎಂಬುದರ ಒಂದು ಜೊತೆಗೆ 5 ಶುಭ ಸುದ್ದಿಗಳನ್ನು ಕೂಡ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ವೃಷಭ ರಾಶಿ ಈ ರಾಶಿ ಚಕ್ರದ 2ನೇ ರಾಶಿ. ಇದರ ಅಧಿಪತಿ ಶುಕ್ರ ಗ್ರಹ. ಕೃತಿಕ, ರೋಹಿಣಿ, ಮೃಗಶಿರ ನಕ್ಷತ್ರಗಳಲ್ಲಿ ಹುಟ್ಟಿದವರ ಈ ರಾಶಿಗೆ ಸೇರಿದವರಾಗಿರ್ತಾರೆ. ವೃಷಭ ರಾಶಿಯವರ ಮನೋಭಾವ ತುಂಬ ಮೃದುವಾಗಿದ್ದು ಇತರರಿಗೂ ಕೂಡ ಕೇಡು ಮಾಡುವ ಸ್ವಭಾವ ಇವರಲ್ಲಿ ಇರೋದಿಲ್ಲ. ಇನ್ನು ಒಂದು ಎಳೆ ಮನಸ್ಸಿನಂಥ ಅವರಿಗೆ ಒಂದು ಜೀವನ ಶೈಲಿ ತುಂಬ ಸರಳತೆಯಿಂದ ಇರುತ್ತೆ. ಆದರೆ ಕೋಪ ಬಂದರೆ ಬೇರಾರು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇವರು ಅಷ್ಟೊಂದು ಸ್ಟ್ರಾಂಗ್ ಆಗಿರ್ತಾರೆ. ಪ್ರೀತಿಯು ಕೂಡ ಇವರಲ್ಲಿ ಹೆಚ್ಚಾಗಿರುತ್ತೆ. ಹಾಗಾಗಿ ಹಠವೂ ಕೂಡ ಜಾಸ್ತಿ ಇರುತ್ತೆ. ಇವರು ಕೆಲಸದ ಒಂದು ವಿಚಾರದಲ್ಲಿ ಎತ್ತಿನ ಥರ ಯಾವಾಗಲೂ ಕಷ್ಟಪಡ್ತಾನೆ ಇರ್ತಾರೆ. ಆದರೆ ಮೋಸ ಅಥವಾ ಅಸತ್ಯ ಹೇಳುವ ಸ್ವಭಾವ ಇವರಲ್ಲಿ ಇರೋದೇ ಇಲ್ಲ. ನೇರವಾಗಿ ಮಾತನಾಡೋದು ಇವರ ಗುಣ. ನಟನೆಯನ್ನು ಇವರಿಗೆ ಯಾವತ್ತೂ ಬರೋದೇ ಇಲ್ಲ. ಅವರು ನಟನೆ ಮಾಡೋದೇ ಇಲ್ಲ. ಜೀವನದಲ್ಲಿ ಶ್ರಮವು ಕಷ್ಟವು ಬಾಲ್ಯದಿಂದಲೇ ಇವರು ಕಂಡಿರ್ತಾರೆ ಮತ್ತು ಕಲಿತಿರ್ತಾರೆ. ಆದರೆ ತಮ್ಮ ದೃಢ ಸಂಕಲ್ಪ ಮತ್ತು ಧೈರ್ಯದಿಂದ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಾರೆ. ಇವರ ಸತ್ಯನಿಷ್ಠೆ ಮತ್ತು ಪರಿಶ್ರಮದ ಕಾರಣ ದೇವರ ಕೃಪೆ ಸದಾ ಇವರ ಮೇಲೆ ಇರುತ್ತೆ. ಹಣದ ಆಕರ್ಷಣೆಯೂ ಕೂಡ ಉತ್ತಮವಾಗಿ ಇರುತ್ತೆ. ಆದರೂ ಕೂಡ ಖರ್ಚಿನಲ್ಲಿ ಎಚ್ಚರಿಕೆ ನೀವು ವಹಿಸೋದು ತುಂಬ ಅಗತ್ಯ. ಕುಟುಂಬದವರ ಸಲಹೆ ಪಡೆದು ಹಣವನ್ನು ಸಂಗ್ರಹ ಮಾಡಿದ್ದೆ ಆದರೆ ಶ್ರೀಮಂತಿಕೆಗೆ ತೊಂದರೆ ಇರೋದಿಲ್ಲ. ಶುಕ್ರ ಗ್ರಹದ ಆಶೀರ್ವಾದದಿಂದ ಲಕ್ಷ್ಮೀ ಕಟಾಕ್ಷ ಅನ್ನೋದು ದೊರೆಯುತ್ತೆ. ಆರೋಗ್ಯದ ದೃಷ್ಟಿಯಿಂದ ಮನಸ್ಸಿನ ಒತ್ತಡ, ತಿನ್ನುವ ಅಥವಾ ಒಂದು ನಿದ್ದೆ ಮಾಡುವ ಸಮಯ ಏನಿದೆ ಅದು ತಪ್ಪಿಸೋದು ಅಥವಾ ಇತ್ತೀಚೆಗೆ ನಿಮಗೆ ಅದು ಇದೆಲ್ಲ ಹ್ಯಾಬಿಟ್ ಜಾಸ್ತಿ ಆಗ್ತಾ ಇದೆ. ಸಮಯಕ್ಕೆ ನೀವು ತಿನ್ನಬೇಕು, ನಿದ್ದೆ ಮಾಡಬೇಕು, ಧ್ಯಾನ ಮಾಡಬೇಕು, ಸೂರ್ಯನಿಗೆ ಪ್ರಣಾಮ ಮಾಡಿ ಮತ್ತು ಶಾಂತತೆಯಿಂದ ಜೀವನ ನಡೆಸಬೇಕು. ಇನ್ನು ಯಾವಾಗಲೂ ನೋವು, ಹೊಟ್ಟೆ ಉರಿಯೂತ ಇದು ಮುಂತಾದ ತೊಂದರೆಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಆರೋಗ್ಯದ ಮೇಲೆ ನೀವು ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ದೃಷ್ಟಿದೋಷದಿಂದ ರಕ್ಷಣೆಗಾಗಿ ಉಪ್ಪು, ಎಳ್ಳು ಹಾಕಿದ ಒಂದು ಬಿಸಿ ನೀರಿನಿಂದ ಸ್ನಾನ ಮಾಡಿದರೆ ಮತ್ತು ಬಾಳೆ ಮರಕ್ಕೆ ನೀರು ಹಾಕೋದು, ಹಸುವಿನಿಂದ ಒಂದು ತಿಲಕ ಮಾಡೋದು ಅಂದರೆ ಸೆಗಣಿಯಿಂದ ಮಾಡಿದ್ದ ಒಂದು ವಿಭೂತಿ ಹಚ್ಚೋದು ಮುಂತಾದ ಕ್ರಮಗಳು ಕೂಡ ತುಂಬ ಉಪಯುಕ್ತ ಆಗುತ್ತೆ. ಮನೆಯ ಬಾಗಿಲಿಗೆ ನಿಂಬೆಹಣ್ಣು ಮತ್ತು ಮೆಣಸು ಹಾಕಿ ಇವೆಲ್ಲ ಕಟ್ಟಿದರೆ ದುಷ್ಟಶಕ್ತಿಗಳೇನಿರುತ್ತೆ ಅದೆಲ್ಲ ದೂರ ಆಗುತ್ತೆ. ಬ್ರಹ್ಮಯ್ಯರವರು ಹೇಳುವಂತೆ ವೃಷಭ ರಾಶಿಯವರು ಯಾರಿಗೂ ಯಾವತ್ತೂ ಕೆಡುಕು ಮಾಡೋದೇ ಇಲ್ಲ. ಸದಾ ಒಳ್ಳೆಯದನ್ನೇ ಅವರು ಬಯಸ್ತಾ ಇರ್ತಾರೆ. ಅದೇ ಕಾರಣದಿಂದ ಜೀವನದಲ್ಲಿ 4 ಪಟ್ಟು ಮಂಗಳಕರವಾದ ಫಲವನ್ನು ಇವರು ಪಡಿತಾರೆ. ನಾವು ಇತರರಿಗೆ ಏನು ಕೊಡ್ತೇವೆ ಅದೇ ನಮಗೆ ನಮ್ಮತ್ತ ಮರಳಿ ಡಬಲ್ ಬರುತ್ತೆ ಎಂಬುದು ಇವರ ಒಂದು ಜೀವನದ ತತ್ವ. ಇನ್ನು ಆ 5 ಶುಭ ಸುದ್ದಿಗಳು ಏನು ಅಂತ ನೋಡೋಣ. 1ನೇದಾಗಿ ವಿವಾಹ ಯಾರು ಆಗಿಲ್ಲ ಅವರಿಗೆಲ್ಲ ಮದುವೆಯಾಗುವ ಯೋಗ ಬಲವಾಗಿದೆ. 2ನೇದು ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ದೊರೆಯುತ್ತೆ. 3ನೇದು ಉದ್ಯೋಗ ಅಥವಾ ವ್ಯವಹಾರ ಪ್ರಯತ್ನಗಳಲ್ಲಿ ಹಣದ ಅಡಚಣೆ ಏನಿದ್ರೆ ಅದೆಲ್ಲವೂ ನಿವಾರಣೆಯಾಗಿ ಹೋಗುತ್ತೆ. 4ನೇದು ನ್ಯಾಯಾಲಯದ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಮುಗಿಯುತ್ತೆ. ಇನ್ನು 5ನೇದಾಗಿ ಹಣಕಾಸಿನ ಬೆಳವಣಿಗೆ ಕೂಡ ಉತ್ತಮವಾಗುತ್ತೆ. ನೀವು ಸಾಲಗಳಿಂದ ಮುಕ್ತಿಯನ್ನು ಪಡಿತೀರಾ. ಈ ಎಲ್ಲವೂ ಕೂಡ ಬ್ರಹ್ಮಯ್ಯರವರು ಕಾಲಜ್ಞಾನ ಪ್ರಕಾರ ನಿಖರವಾಗಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಎಷ್ಟು ಶೇರ್ ಮಾಡಬೇಕಂದ್ರೆ ವೃಷಭ ರಾಶಿ ಇರೋ ನಮ್ಮ ಕರ್ನಾಟಕದಲ್ಲಿರುವ ವೃಷಭ ರಾಶಿಯವರು ಎಲ್ಲರಿಗೂ ಕೂಡ ಈ ವಿಡಿಯೋ
ಒಂದು ಶೇರ್ ಆಗಿರಬೇಕು, ಅವರೆಲ್ಲ ನೋಡಿರಬೇಕು ಅಂತ ನಾನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಓಂ ಶ್ರೀ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರುಭ್ಯೋ ನಮಃ.